ಹಲೋ ಎಲ್ರಿಗೂ ನಮಸ್ಕಾರ. ನಾನು ಸದ್ಯಕ್ಕೆ ಗೋವಾದಲ್ಲಿದ್ದೀನಿ, ಫುಲ್ ಎಂಜಾಯ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಈ ಬಟ್ಟೆನ ಹಾಕ್ಕೊಂಡೆ, ಆಮೇಲೆ ಯಾಕೋ ಗೊತ್ತಿಲ್ಲ ಚೇಂಜ್ ಮಾಡಿ ಬೀಚ್ ಥರ ಯಾವ್ದಾರು ಹಾಕೊಳ್ಳೋಣ, ವೈಬ್ ಸೂಟ್ ಆಗೋ ಥರ ಅಂತ ಹೇಳ್ಬಿಟ್ಟು ಮತ್ತೆ ಫಟ್ ಅಂತ ಚೇಂಜ್ ಮಾಡಿಕೊಂಡೆ. ಅದಾದಮೇಲೆ ಗಾಡಿನ ರೆಂಟಿಗೆ ತೊಗೊಂಡ್ವಿ. ನಾನೇನೋ ರೆಸಾರ್ಟಲ್ಲೇ ಗಾಡಿನ ರೆಂಟಿಗೆ ಇಸ್ಕೊಡ್ತಾಯಿದ್ರು, ಯಾವುದೇ ಥರ ಲೈಸೆನ್ಸ್ ಕೇಳಲಿಲ್ಲ ಸದ್ಯಕ್ಕೆ. ಸೊ 400 ರುಪೀಸ್ ಆಗುತ್ತೆ ಪರ್ ಡೇಗೆ. ಸೊ 3 ಡೇಸ್ಗೆ 1200 ರುಪೀಸ್ ಪೇ ಮಾಡಿದ್ದಾಯಿತು. ಆ್ಯಂಡ್ ಕ್ಯಾಲಗಟ್ಟೆ ಬೀಚ್ ಕಡೆಗೆ ಬಂದಿದ್ದಾಯಿತು. ಫುಡ್ಡು ಕ್ವಾಂಟಿಟಿ ಸಕ್ಕದಾಗಿದೆ, ಬಟ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಅದು ಒನ್ ಟೈಮ್ ಅಲ್ವಾ, ಖಂಡಿತವಾಗ್ಲೂ ಪೇ ಮಾಡಿ ತೊಗೋಬೋದು, ಎಂಜಾಯ್ ಕೂಡ ಮಾಡ್ಬೋದು. ಆ್ಯಂಡ್ ಸಾಕಷ್ಟು ಥಿಂಗ್ಸ್ನ ನೋಡ್ಬೋದು ನೀವು ಇಲ್ಲಿ ಬಂದಾಗ. ನೆಕ್ಸ್ಟ್ ರೂಮ್ ಕಡೆಗೆ ಬಂದೆ. ಆಲ್ರೆಡಿ ಟ್ಯಾನ್ ಆಗಿಬಿಟ್ಟಿದ್ದೀನಿ ಗೈಸ್. ಅದಾದಮೇಲೆ ಬಿಸಿ ಬಿಸಿ ಕಾಫಿ ತರಿಸ್ಕೊಂಡು ಕುಡ್ದಿದ್ದಾಯಿತು. ನಾನು ಮಾಡಿರೋ ರೂಮ್ ಬಂದು ಪೂಲ್ ವ್ಯೂ ಇರೋಂಥದ್ದು. ಐ ಆಮ್ ರಿಯಲಿ ಎಂಜಾಯಿಂಗ್ ಇಟ್. ನೈಟು ಪಾರ್ಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮತ್ತೆ ರೆಡಿ ಆಗಿಬಿಟ್ಟು ಹೋಗಿದ್ದಾಯಿತು. ನೈಟ್ ಲೈಫ್ ಒಂಥರ ಗೋವಾದಲ್ಲಿ ಸಖತ್ತಾಗಿ ಕಾಣಿಸುತ್ತೆ, ಕಲರ್ಫುಲ್ ಅನಿಸುತ್ತೆ, ಫುಲ್ ಫ್ರೀಡಮ್ ಆಗಿದೆ ಅಂತ ಅನಿಸ್ತಾ ಇರುತ್ತೆ. ಮತ್ತೆ ಬಂದಿದ್ದು ಬಾಗ ಬೀಚ್ ಕಡೆಗೆ. ಸೊ ಸಖತ್ ಕಲರಿಂಗ್ ಲೈಟ್ಸ್ ಎಲ್ಲ ಕಾಣಿಸ್ತಿತ್ತು. ಸೊ ಅಲ್ಲಿ ಕೂತ್ಕೊಂಡು ಸ್ವಲ್ಪ ಕ್ಯಾಂಡಲ್ ಲೈಟ್ ಡಿನ್ನರ್ ಅಂತೆಲ್ಲ ಸೆಟಪ್ ಮಾಡಿರ್ತಾರೆ ಆಲ್ರೆಡಿ. ಅಲ್ಲಿ ಹೋಗ್ಬಿಟ್ಟು ಯಾವ ಸೀಟ್ ಬೇಕೋ ನೀವು ಸೆಲೆಕ್ಟ್ ಮಾಡಿ ಕೂತ್ಕೋಬೋದು, ಎಂಜಾಯ್ ಮಾಡ್ಬೋದು. ಸೊ ಅದಾದಮೇಲೆ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಬೇಗನೆ ಹೊರಟು ಬಂದಿದ್ದಾಯಿತು. ಸ್ವಲ್ಪ ಮಳೆ ಸ್ಟಾರ್ಟ್ ಆಗಿದೆ ಗೋವಾದಲ್ಲಿ. ಆ್ಯಂಡ್ ವೆದರ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿದೆ. ಈ ಟೈಮಲ್ಲಿ ಬರಲೇಬೇಕು ನೀವು. ಫ್ಯಾಮಿಲಿ ಮನ್ ಸೀರೀಸ್ ನೋಡಿ ಇದನ್ನು ಎಂಡ್ ಮಾಡಿದ್ದಾಯಿತು. ಓಕೆ ಬಾಯ್.